ಈಗ ನೋಡಿ ಫ್ರೆಂಡ್ಸ್, ಈ ಚಿತ್ರಾನ್ನ ಹುಳಿ ಚಿತ್ರಾನ್ನಕ್ಕೆ ಪೌಡರ್ ರೆಡಿ ಆಗಿದೆಯಲ್ಲ. ಈಗ ನೆಕ್ಸ್ಟ್ ಗೊಜ್ಜು ಮಾಡ್ಕೊಳ್ಳೋಣ. ಗೊಜ್ಜಿಗೆ ಬೇಕಾಗಿರೋ ಸಾಮಗ್ರಿಗಳೇನಂದ್ರೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಒಗ್ಗರಣೆಗೆ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು ಒಂದು ಅರ್ಧ ಗಂಟೆ ಹಿಂದೆನೆ ನೆನ್ಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. 1 ಗಂಟೆ ಹಿಂದೆನೆ ನೆನ್ಸಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣು. ಆ ರುಚಿಗೆ ತಕ್ಕಂತೆ ಹುಣಸೆ ಹಣ್ಣ ನೀರ್ನ ಇದ್ರಲ್ಲಿ ಕಿವುಚ್ಕೊಂಡು ಒಗ್ಗರಣೆ ಮಾಡಿ. ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಗ್ಗರಣೆಗೆ ಎಣ್ಣೆ. ಫ್ರೆಂಡ್ಸ್, ನಾವು ಟೊಮೆಟೊ ಬಾತ್ ಪೌಡರ್ ಲಾಂಚ್ ಮಾಡ್ತಾ ಇದೀವಿ. ತುಂಬಾ ಟೇಸ್ಟಿ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಅದು ಇವಾಗ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ನಿಮ್ಗೆ ತೋರಿಸ್ಕೊಡ್ತೀವಿ. ಟೊಮೆಟೊ ಬಾತ್, ಕ್ಯಾಪ್ಸಿಕಮ್ ಬಾತ್. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಗಿದೆ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಆದ ನಂತರ ಶೇಂಗಾ, ಕರುಮ್ ಅಂತ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಣ್ಣ ಉರಿಲಿ ಹುರ್ಕೊಂಡ್ರೆ ಕರುಮ್ ಅಂತ ಟೇಸ್ಟ್ ಚೆನ್ನಾಗಿರುತ್ತೆ. ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆಗೋ ಟೈಮಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಮಿಕ್ಸ್ ಮಾಡಿ. ಈಗ ಎರಡು ಫ್ರೈ ಆಗ್ಬೇಕಲ್ವ, ಉದ್ದಿನಬೇಳೆ, ಕಡಲೆಬೇಳೆ. ಕಡಲೆ ಬೀಜ ಜೊತೆ ಉದ್ದಿನಬೇಳೆ, ಕಡಲೆಬೇಳೆನೂ ಫ್ರೈ ಆಗ್ಬೇಕು. ಅಂತ ವಾಸನೆ ಬರ್ತಾ ಇದೆ, ಎಣ್ಣೆಲಿ ಫ್ರೈ ಮಾಡ್ತಾ ಇದ್ರೆ. ನೋಡಿ, ಕಡಲೆ ಬೀಜ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ 3 ಕ್ರಿಸ್ಪಿ ಆಗಿರ್ಬೇಕಂದ್ರೆ ಈಗ ಫ್ರೈ ಮಾಡ್ಕೊಂತೀವಲ್ಲ ಫ್ರೆಂಡ್ಸ್, ಫ್ರೈ ಮಾಡಿದ ತಕ್ಷಣ ಇದನ್ನ ನಾನು ಪಕ್ಕಕ್ಕೆ ತೆಗೆದಿಟ್ಕೊಂತೀನಿ. ಇದೊಂದು ಸೀಕ್ರೆಟ್ ರೆಸಿಪಿ. ನಾವು ಚಿತ್ರಾನ್ನ ತಿನ್ಬೇಕಾದ್ರೂ ಕಡಲೆಬೇಳೆ ಕಟುಮ್ ಆಗಿರ್ಬೇಕು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಕ್ರಿಸ್ಪಿ ಆಗಿರ್ಬೇಕು ಅಂದ್ರೆ ಇದು ಆಯಿಲ್ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಪಕ್ಕಕ್ಕೆ ತೆಗೆದಿಟ್ಕೋಬೇಕು. ಆಮೇಲೆ ಮತ್ತೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಹುಳಿ ಹಿಂಡ್ಬಿಟ್ಟು ಉಪ್ಪು ಹಾಕಿ ಪೌಡರ್ ಮಿಕ್ಸ್ ಮಾಡಿ ಅನ್ನ ಮಿಕ್ಸ್ ಮಾಡ್ಕೊಂತೀವಲ್ಲ, ಆವಾಗಾದ್ರೂ ಇದನ್ನ ಪಕ್ಕಕ್ಕೆ ತೆಗೆದಿಟ್ಟಿರ್ತೀವಲ್ಲ ಆವಾಗಾದ್ರೂ ಹಾಕೋಬಹುದು. ಅಥವಾ ಹುಳಿ ಆಗಿದ ತಕ್ಷಣ ಗೊಜ್ಜು ರೆಡಿ ಆಗುತ್ತಲ್ವಾ, ಆವಾಗಾದ್ರೂ ತಕ್ಷಣ ಇಮಿಡಿಯೇಟ್ ಆಗಿ ಬಾಣ್ಲಿಗೆ ಹಾಕೊಂಡ್ಬಿಡಿ ಈ ಫ್ರೈ ಆಗಿರೋ ಐಟಮ್. ಬಟ್ ಇದು ಹೆಂಗಾದ್ರೂ ಸರಿ, ನೀವು ತೆಗ್ದಿಟ್ಕೊಂಡ್ರೂ ಪರವಾಗಿಲ್ಲ. ನಮಗ್ ಟೈಮ್ ಇಲ್ಲ, ನಾವೆಲ್ಲ ಒಟ್ಟಿಗೆ ಹಾಕೋತೀವಿ ಒಗ್ಗರಣೆಗಂದ್ರು ಅಂದ್ರೂ ಪರವಾಗಿಲ್ಲ. ಬಟ್ ಏನಂದ್ರೆ ನೀವು ತೆಗ್ದಿಟ್ಕೊಂಡ್ರೆ ನಿಮ್ಗೆ ತಿನ್ಬೇಕಾದ್ರೆ, ಅನ್ನ ತಿನ್ಬೇಕಾದ್ರೆ ತುಂಬಾ ಕರುಮ್ ಆಗಿರುತ್ತೆ. ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ. ಇಲ್ಲಾಂದ್ರೆ ಗೊಜ್ಜಲ್ಲೇ ಹಾಕಿ, ಗೊಜ್ಜಿನ ಹುಣಸೆ ಹುಳಿ ಎಲ್ಲ ಹಾಕಿ ಇದ್ರಲ್ಲೇ ಚೆನ್ನಾಗಿ ಬೇಯಿಸ್ಕೊಂತೀವಿ ಅಂದ್ರೆ ಆವಾಗ ಸ್ವಲ್ಪ ಅರ್ಧ ಕಡಲೆಬೇಳೆ, ಅರ್ಧ ಉದ್ದಿನಬೇಳೆ, ಅರ್ಧ ಕಡಲೆ ಬೀಜ ಸ್ವಲ್ಪ ಮೆತ್ತವಾಗುತ್ತೆ. ತೆಗ್ದಿಟ್ಕೊಂಡ್ರೆ ಒಳ್ಳೇದು. ನಾವು ಆಲ್ಮೋಸ್ಟ್ ಆಲ್ ಚಿತ್ರಾನ್ನಗೆ, ಪುಳಿಯೋಗರೆ ಎಲ್ಲ ಈ ರೀತಿನೇ ಮಾಡೋದು, ತೆಗ್ದಿಟ್ಕೊಂತೀವಿ ನಾವು ಹುಳಿಯನ್ನ ಮಾಡ್ಬೇಕಾದ್ರೆ. ಸರಿ, ಈಗ ಆಗಿದೆ ನೋಡಿ, ನಾನು ಬಗ್ಸ್ಕೊಂತ ಇದೀನಿ ಫ್ರೆಂಡ್ಸ್. ಈಗ ಫುಲ್ ಗೋಲ್ಡನ್ ಬ್ರೌನ್ ಬಂದ್ರೆ ಕೂಡ ಸೀದಿರ ತರ ಕಾಣಿಸುತ್ತೆ. ನಮ್ಗೆ ಏನ್ ಇವಾಗ ಬೇಸ್ ಅನ್ನದಲ್ಲಿ ತರ್ತರಿ ಆಗಿರ್ಬೇಕು, ಇದು ಗರ್ಗರಿ ಆಗಿರ್ಬೇಕು, ಪ್ಲಸ್ ಎಣ್ಣೆಯಲ್ಲಿ ಫ್ರೈ ಆಗಿರ್ಬೇಕು. ಈಗ ಇದು ಏನಂತ ತೆಗ್ದಿಟ್ಕೊಂಡಿರೋದಂದ್ರೆ ನಾವು ಒಗ್ಗರಣೆಯಲ್ಲಿ ಹಾಕಿರೋ ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಈ 3 ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನ ಇವಾಗ ಪಾತ್ರಕ್ಕೆ ತೆಗ್ದಿಟ್ಕೊಂತಾ ಇರೋದು. ಈಗ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಈಗ ಸ್ವಲ್ಪ ಸಿಡಿಯತ್ತೆ, ಸ್ವಲ್ಪ ದೂರ ಇಟ್ಕೊಳ್ಳಿ ಮಗ. ಪಟ್ ಅಂತ ಸಿಡಿ. ಈಗ ಈರುಳ್ಳಿ ಹಾಕೋಣ. ಎರಡು ದೊಡ್ಡ ಈರುಳ್ಳಿ ಬೇಕು ಫ್ರೆಂಡ್ಸ್ ಇದಕ್ಕೆ. ಈರುಳ್ಳಿ ಹಾಕ್ದಷ್ಟು ಚೆನ್ನಾಗಿರುತ್ತೆ. ಹುಳಿ ಅನ್ನದಲ್ಲಿ ಈರುಳ್ಳಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅರ್ಧ ಈರುಳ್ಳಿ ಫ್ರೈ ಆಗಿದೆ ನೋಡಿ. ಈ ಕರ್ಬೇವಿನ ಸೊಪ್ಪು ಹಾಕೊಂಡೆ. ಈ ಟೈಮಿಗೆ ಕರ್ಬೇವಿನ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಶೀರ್ವಾದ್ ನೋಡಿ, ಟರ್ಮರಿಕ್ ಪೌಡರ್ ಒಳ್ಳೆ ಕಲರ್ ಕೊಡುತ್ತೆ ಫ್ರೆಂಡ್ಸ್. ಇದು ಅನ್ನನು ಎಲ್ಲೋ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದ್ ಕಡೆ ಹುಳಿ ಅನ್ನ, ಗೊಜ್ಜು ಬಂದ್ಬಿಟ್ಟು ಬ್ರೌನ್ ಇರುತ್ತೆ, ಇದೊಂಚೂರು ಎಲ್ಲೋ ತರ ಕಲರ್ ಡಿಫ್ರೆಂಟ್ ಆಗುತ್ತೆ. ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಟೇಸ್ಟ್ ಆಗಿರುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ ಅಲ್ವಾ, ಈ ಟೈಮಲ್ಲಿ ನಾವು ಸಾಲ್ಟ್ ಆಡ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಫ್ ಸಾಲ್ಟ್ ಆಡ್ ಮಾಡ್ತಾ ಇದೀನಿ. ಇದು ಫ್ರೈ ಆಗ್ತಾ ಇರುತ್ತೆ ನೋಡಿ. ಇವಾಗ ನಾನು ಕಡಲೆ ಬೀಜ ಎಲ್ಲ ತೆಗ್ದಿಟ್ಕೊಂಡಿದ್ನಲ್ಲ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆಯಲ್ಲ ಫ್ರೆಂಡ್ಸ್, ಈಗ ತೆಗ್ದಿಟ್ಕೊಂಡಿದ್ದೀನಲ್ಲ, ಬೇಕಾದ್ರೆ ನೀವು ಇದನ್ನು ಸ್ವಲ್ಪ 1 ಸ್ಪೂನ್ ತೆಗ್ದು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ.
ಈರುಳ್ಳಿ ಸಹ ನಿಮ್ಗೆ ಕ್ರಿಸ್ಪಿಯಾಗೇ ಬೇಕು ಅಂದ್ರೆ ಈ ರೀತಿ ಇದು ಕ್ರಿಸ್ಪಿ ಆಗ್ಬೇಕು ಅಂದ್ರೆ 1 ಸ್ಪೂನ್ ತೆಗೆದು ಇದ್ರಲ್ಲೇ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನು ತೆಗಿತೀನಿ ಈಗ ಸ್ವಲ್ಪ ಫ್ರೈ ಆಗ್ಬೇಕು. 1/4 ಸ್ಪೂನ್ ತೆಗೆದು ಪಕ್ಕಕ್ಕೆ ಇಟ್ಕೊಂತೀನಿ. ನಮ್ಮನೇಲಿ ಈರುಳ್ಳಿ, ಉದ್ದಿನ ಬೇಳೆ, ಕಡಲೆ ಬೇಳೆ ಎಲ್ಲ ಸ್ವಲ್ಪ ಗರಿಗರಿಯಾಗಿ ತಿನ್ನಕ್ಕೆ ಇಷ್ಟಪಡ್ತಾರೆ. ಸೊ ಫ್ರೆಂಡ್ಸ್, ಈಗ ನಾನೊಂದು 1/4 ಭಾಗ ತೆಗೆದಿಡ್ತಾ ಇದ್ದೀನಿ. ಒಂದು ಭಾಗದಲ್ಲಿ ಫುಲ್ಲು 1/4 ಭಾಗ ಈರುಳ್ಳಿ ಫ್ರೈ ಮಾಡಿದ್ದೀನಲ್ಲ, ಅದನ್ನು ತೆಗೆದಿಟ್ಕೊಂತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಲ್ಲ, ಹುಣಸೆ ಹಣ್ಣು ಇದನ್ನ ಚೆನ್ನಾಗಿ ಕಿವುಚ್ಕೊಳ್ಳೋಣ. ಈಗ ಇದನ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆನೆಸಿಟ್ಕೊಂಡಿದ್ರಲ್ಲ ಹುಣಸೆ ಹಣ್ಣು, ಅದನ್ನ ಇದರಲ್ಲಿ ಹಿಂಡ್ಕೊಳ್ಳೋಣ. ಆಲ್ಮೋಸ್ಟ್ ಒಂದು 50 ಗ್ರಾಮ್ಸ್ ತಗೊಂಡಿದ್ದೆ ಫ್ರೆಂಡ್ಸ್ ನಾನು ಹುಣಸೆ ಹಣ್ಣನ್ನ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂತೀನಿ ನಾನು. ಈಗ ಇದನ್ನ ಬಾಯ್ಲ್ ಆಗಕ್ ಬಿಡೋಣ. ಚೆನ್ನಾಗಿ ಹುಳಿ ಅನ್ನ ಅಲ್ವಾ, ಸೊ ಗೊಜ್ಜು ಚೆನ್ನಾಗಿ ಕುದಿಬೇಕು. ಈ ಹುಣಸೆ ಹಣ್ಣು ರಸ ಇಷ್ಟು ನೀರಾಗಿದೆ ನೋಡಿ ಫ್ರೆಂಡ್ಸ್, ಇವಾಗ ಕನ್ಸಿಸ್ಟೆನ್ಸಿ ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಸುಮಾರು ಒಂದು 6ರಿಂದ 8 ನಿಮಿಷ ಚೆನ್ನಾಗಿ ಕುದಿಬೇಕಿದೆ. ಇವಾಗ ಇದೆಲ್ಲ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಗೊಜ್ಜು ಗಟ್ಟಿ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಈ ಒಗ್ಗರಣೆ ಎಲ್ಲ ತೆಗೆದಿಟ್ಕೊಂಡಿದೀವಲ್ಲ ಸೈಡ್ಗೆ, ಇದನ್ನ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಮಿಕ್ಸ್ ಮಾಡ್ಬಿಟ್ಟು ಅನ್ನ ಹಾಕಿ ಕಲಸಿ ಊಟ ಮಾಡೋಣ. ಚೆನ್ನಾಗಿ ಕುದಿಬೇಕೀಗ. ಈ ಟೈಮಲ್ಲಿ ನಾನು ಫ್ಲೇಮ್ ಜಾಸ್ತಿ ಇಟ್ಕೊಂತೀನಿ. ಫ್ರೆಂಡ್ಸ್, ಎಲ್ಲಿ ತನಕ ನಾವು ಫ್ಲೇಮ್ ಸಣ್ಣ ಉರಿಯಲ್ಲಿ ಮಾಡಿದಲ್ವಾ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಒಗ್ಗರಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರಲ್ವಾ, ಆಮೇಲೆ ತೆಗ್ದಿಟ್ಕೊಂಡ್ರಲ್ವಾ, ಹುಣಸೆ ಹಣ್ಣು ಹಾಕೋ ಟೈಮಲ್ಲಿ ಒಗ್ಗರಣೆಯಲ್ಲಿ ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದೀನಿ. ಯಾಕಂದ್ರೆ ಇದು ಸ್ವಲ್ಪ ಬೇಯ್ಬೇಕಲ್ವಾ. ಈಗ ಸ್ವಲ್ಪ ಉಪ್ಪು ಆಡ್ ಮಾಡಿದ್ನಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡಿದೀನಲ್ವಾ, ಇವಾಗ ಚೆನ್ನಾಗಿ ಇದು ಬೇಯ್ಬೇಕು. ಎಣ್ಣೆ ಎಲ್ಲ ಸೈಡ್ಗೆ ಬರುತ್ತೆ ಫ್ರೆಂಡ್ಸ್, ಆ ಟೈಮಲ್ಲಿ ಪೌಡರ್ ಆಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುತ ಅಂತ ಕುದೀತಾ ಇದೆ ಅಲ್ವಾ. ಆಯಿಲ್ ಎಲ್ಲ ಸಪ್ರೇಟ್ ಆಯ್ತು ನೋಡಿ ಫ್ರೆಂಡ್ಸ್, ಸೈಡಲ್ಲೆಲ್ಲ ಫುಲ್ ಆಯಿಲ್ ಈ ತರ ಬಿಟ್ಕೊಳುತ್ತೆ ನೋಡಿ. ಆ ಟೈಮಲ್ಲಿ ಈ ಹುಣಸೆಹಣ್ಣು ಹುಳಿಗೆ ಎಷ್ಟಿದೆಯೋ ಅಷ್ಟು ರಸ ನೋಡ್ಕೊಂಡು ನಿಮಗೆ ಬೇಕಾಗಿರೋ ಅಷ್ಟು ಪೌಡರ್ ಹಾಕೊಳ್ಳಿ. ನಾನ್ ಬಂದ್ಬಿಟ್ಟು 3ರಿಂದ 4 ಸ್ಪೂನ್ ಇಷ್ಟು ಪೂರ್ತಿಯಾಗಿ 3ರಿಂದ 4 ಸ್ಪೂನ್ ಆಡ್ ಮಾಡ್ತೀನಿ ಈಗ ಪೌಡರ್. ಈಗ ಜಸ್ಟ್ ಹೋಮ್ ಪೌಡರ್ ಮಾಡ್ಕೊಂಡ್ರಲ್ಲ, 4 ಸ್ಪೂನ್ ಇಷ್ಟು ಗೊಜ್ಜಿಗೆ ಇಷ್ಟು ಪೌಡರ್ ಬೇಕಾಗತ್ತೆ. ಈಗ ಸಿಮ್ ಮಾಡ್ಕೊಂಬಿಡಿ ಫ್ರೆಂಡ್ಸ್, ಈಗ ಯಾಕಂದ್ರೆ ಗೊಜ್ಜು ಎಗರುತ್ತೆ. ಈ ಟೈಮಲ್ಲಿ ಪೌಡರ್ ಹಾಕೊಂಡಿದ ತಕ್ಷಣ ಸಿಮ್ ಮಾಡ್ಕೊಂಬಿಡಿ. ಪೌಡರ್ ಹಾಕೊಂಡಿದ ತಕ್ಷಣ ಸಿಮ್ ಮಾಡ್ಕೊಂಬಿಡಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್ ನೋಡಿ. ಈಗ ನಾನು ತೆಗೆದಿಟ್ಕೊಂಡಿದ್ನಲ್ವಾ ಈರುಳ್ಳಿ ಸ್ವಲ್ಪ ಫ್ರೈ ಆಗಿರ್ಲಿ ಅಂತ ರೋಸ್ಟ್ ಆಗಿ, ಅದನ್ನ ಈಗ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಉದ್ದಿನ ಬೇಳೆ, ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ, ಕ್ರಿಸ್ಪಿ ಆಗಿರ್ಲಿ ಅಂತ ಅದನ್ನು ಸ್ವಲ್ಪ ಆಡ್ ಮಾಡ್ಕೊಂತಾ ಇದೀನಿ. ಅರ್ಧ ಈಗ ಹಾಕೊಂತಾ ಇದೀನಿ, ಅರ್ಧ ರೈಸ್ ಹಾಕೋಬೇಕಾದ್ರೆ ಮಿಕ್ಸ್ ಮಾಡ್ಕೊಂತೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಒಂದು 2ರಿಂದ 3 ನಿಮಿಷ ಇದನ್ನ ಈ ತರ ಫ್ರೈ ಇದೆಲ್ಲ ಮಿಕ್ಸ್ ಆಗಿ ಫ್ರೈ ಆಗಕ್ ಬಿಡೋಣ. ನೋಡಿ, 1 ಕಪ್ ತಗೊಂಡಿದ್ನಲ್ಲ, ಈಗ ಅರ್ಧ ಕಪ್ ರೈಸ್ ಮಿಕ್ಸ್ ಮಾಡ್ಬೇಕಾದ್ರೆ ಅರ್ಧ ಕಪ್. ಫ್ರೆಂಡ್ಸ್, ಈಗ ಗೊಜ್ಜು ಮಾಡಿ ನೋಡಿ, ಆಮೇಲೆ ಮನೆಯೆಲ್ಲ ಸ್ಮೆಲ್ ಹೆಂಗಿರುತ್ತೆ ಅಂತ ನೋಡಿ. ಪಕ್ಕದ ಮನೆಗೆ ಹೋಗಿ ನಿಮ್ ಮನೆಗೆ ಬರ್ಬೇಕು ಮತ್ತೇನ್ ಸ್ಪೆಷಲ್ ಅಂತ, ಅಷ್ಟು ಸ್ಮೆಲ್ ಇದು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ತುಂಬಾ ಸ್ಪೈಸಿ ಆಗ್ಬೇಕಾದ್ರೆ ಗೊಜ್ಜು ಜಾಸ್ತಿ ಹಾಕೊಳ್ಳಿ ನೋಡಿ. ನಾವು ಸ್ವಲ್ಪ ಗೊಜ್ಜು ಜಾಸ್ತಿ ತಿಂತೀವಿ. ದೊಡ್ಡವರಾಗಿ ಇವ್ರು ನೋಡಿ ಕೈ ತುತ್ಬೇಕಂತೆ. ಇದು ಚಿಕ್ಕ ಮಗು ಚಿಕ್ಕದಾಗಿ ಕೊಡೋಣ ಫ್ರೆಂಡ್ಸ್.
ಉಪ್ಪು ಒಂದಾ ಬಾಂದ ಖಾರ ಹಾಕ್ಬೇಕೇನೆ ಹುಳಿ ಹೋಗ್ತಾ ಇದೆ ಎಲ್ಲ ಉಪ್ಪು ದೇವಸ್ಥಾನದಲ್ಲಿ ಕೊಡ್ತಾರೆ ಅಷ್ಟೇನು ಆಸ್ಟ್ರೇಲಿಯಾ ಪೆಪ್ಪರ್ ಸೇಮ್ ಆಯಿಲು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಖಾರನೂ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಪೌಡರ್ ಆಲ್ರೆಡಿ ಖಾರ ಹಾಕಿರ್ತೀವಿ ಈ ಒಗ್ಗರಣೆಯಲ್ಲಿ ಹಸಿಮೆಣಸಿನಕಾಯಿ ನೋಡಿ ಕಡಲೆ ಬೀಜ ನೋಡಿ ಫ್ರೆಂಡ್ಸ್ ಎಷ್ಟು ಗರ್ಗರಿಯಾಗಿದೆ ನೋಡಿ ಕಡಲೆ ಬೀಜ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಕಟುಮ್ ಅಂತ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಆ ತರ ಫಾಲೋ ಮಾಡಿ ಕಡಲೆ ಬೇಳೆ ಉದ್ದಿನ ಬೇಳೆ ತೆಗೆದಿಟ್ಕೊಂಬೇಡಿ ತುಂಬಾ ಕ್ರಿಸ್ಪಿ ಆಗುತ್ತೆ ನೋಡಿ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಅವ್ರ ಸೌಂಡ್ ನೋಡಿ ತಿಂತಾ ಇದ್ರೆ ಕಡಲೆ ಬೇಳೆ ಹಿಂದೆ ಇರೋರು ಇನ್ನೊಂದ್ ಎರಡು ತುಪ್ಪ ಜಾಸ್ತಿ ತಿಂತಾರೆ ಚಿಕ್ಕ ಮಗು ಸಹ ನೋಡಿ ಅವ್ರು ಖಾರ ತಿಂತಾ ಇದ್ರ ಈಗ ನೋಡಿ ఎట్లుందమ్మా బాగుందా కారణం ఇస్తా ఉందా లేదు కదా ఇది గ్రౌండ్ నట్స్ అంటే బాగా ఫ్రై అయిందా